ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನೀಗ ತ್ರಿವೇಣಿ ಸಂಗಮಲ್ಲಿದ್ದೀನಿ. ಇಲ್ಲಿಂದ ಅಕ್ಬರ್ ಫೋರ್ಟ್ಗೆ ಹೋಗ್ತಾ ಇದ್ದೀನಿ. ತ್ರಿವೇಣಿ ಸಂಗಮಲ್ಲಿ ಸ್ವಲ್ಪ ನೋಡಬೇಕು ಪ್ಲೇಸ್ ಎಲ್ಲ ಹೇಗಿದೆ ಅಂತ. 3 ನದಿಗಳು ಒಟ್ಟಿಗೆ ಸೇರುತ್ತೆ. ಗಂಗಾ, ಯಮುನಾ, ಸರಸ್ವತಿ, ಈ 3 ಒಟ್ಟಿಗೆ ಸೇರೋಂಥ ಪ್ಲೇಸ್ ಇದು. ಅದು ನೋಡೋಕ್ಕಿಂತ ಮುಂಚೆ ನಾವು ಅಕ್ಬರ್ ಫೋರ್ಟ್ಗೆ ಹೋಗ್ಬಾರ್ದು. ಓಕೆ, ಇದು ಅಕ್ಬರ್ ಫೋರ್ಟ್ನ ಗೋಡೆ. ಸಾಧಾರಣ 30 ಅಡಿ ಎತ್ತರ ಇದೆ ಗೋಡೆಗಳು. ನೋಡಿ ಒಂಟೆ ನೋಡಿ ಯಾವ ರೀತಿ ಇದೆ ಅಂತ. भैया सवारी कितना? 100 रुपये का। कितना किलोमीटर? एक राउंड बढ़िया घुमाता है। 100 रुपया एक आदमी को। 100 रुपया। बच्चे को 100 है, बड़े को 50। बच्चे को 50 है, बड़े को 100। ಹಾಂ 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 ನೋಡಿ, ಏನು ತಿನ್ನಬಾರ್ದು ಅಂತ ಹೇಳಿ ಬಟ್ಟೆ ಇದು ಕಟ್ಟಿದ್ದಾರೆ ಇದಕ್ಕೆ. ಈಗ ನೇರವಾಗಿ ಎಂಟ್ರೆನ್ಸ್ ಗೇಟ್ ಹತ್ರ ಹೋಗ್ತಾ ಇದ್ದೀನಿ ನಾನು. ಇಲ್ಲಿ ನೋಡ್ಬೋದು ರೂಮ್ಗಳಿದೆ ನೋಡಿ. ಕಿಟಕಿ, ಅದು ಕಿಟಕಿ, ಬಾಲ್ಕನಿ, ರೂಮ್. ಇಲ್ಲಿಂದ ಹೋಗೋಕ್ಕಾಗಲ್ಲ, ಇಲ್ಲಿ ಗೇಟ್ ಹಾಕಿದ್ದಾರೆ. ನಾವು ಈ ಕಡೆಯಿಂದ ಹೋಗೋಣ. ನೋಡಿ, ಇವರು ರಿಕ್ಷಾ ಅವರು ಇಲ್ಲಿ ಸರ್ವಿಸ್ ಕೊಡ್ತಾರೆ ಎಲ್ಲ. भैया आप किधर से हो? किधर से हो आप? प्रयागराज से। प्रयागराज से। हाँ हाँ हाँ। किलोमीटर कितना लेते हैं आप? किलोमीटर? हाँ, किलोमीटर यहाँ से देखो, जो रैपिडो को बुक करके जाओ ना, किलोमीटर बताएगा. हम लोग शेयरिंग में लेके जाते हैं. शेयरिंग में? हाँ, शेयरिंग. हाँ हाँ हाँ। शेयरिंग ऑटो, शेयरिंग. इधर के बारे में जानते हो आप? शेयरिंग. इधर के बारे में इधर कुछ बताओ. किला है, किला प्रयागराज का. हाँ, संगम के इस टाइम ये किला है. इधर पूरा डूब गया था, ये तो अभी बाढ़ में. हाँ हाँ हाँ। हाँ जी, बहुत अच्छा प्लेस है. अच्छा. अंदर जाके देखिए. किधर से जाना है अंदर को? सामने, इधर से. सामने. आपका नाम नहीं बताया ना? सन्नी चौधरी. सन्नी चौधरी. आपका नाम भाई? प्रयागराज कच्छना. विश्वराज. ठीक है, सभी लोग इधर आए हैं तो ये रिक्शा पकड़ो. ठीक है. और 920 आप कहाँ से हो? हम कर्नाटक उधर से. ಎಂಟ್ರೆನ್ಸಲ್ಲಿ ಪೊಲೀಸ್ ಚೌಕಿ ಸ್ಟೇಷನ್ ಸಿಗುತ್ತೆ. ಇದು ಎಂಟ್ರೆನ್ಸು, ಕೋಟೆ ಎಂಟ್ರೆನ್ಸ್ ಇದು. ಈ ಕಡೆ ಫುಲ್ಲು, ಈ ಕಡೆ ಫುಲ್ ಮಳೆ ನೀರು ಬಂದರೆ ಇದು ಫುಲ್ಲು ತುಂಬಿರುತ್ತೆ. ಈ ಕಡೆ ಫುಲ್ ತುಂಬಿರುತ್ತೆ. ಈಗ ಹೋಗೋಣ ಮುಂದಕ್ಕೆ. ಎಂಟ್ರೆನ್ಸ್ ನೋಡಿ ಯಾವ ರೀತಿ ಇದೆ ಅಂತ. ಇದು ಗೋಡೆಗಳು. ಇಲ್ಲಿ ಎಂಟ್ರೆನ್ಸ್ ಆಗಿ ಅವ್ರ ದೇವ್ರುಗಳ ಚಿತ್ರ ಬರೆದು ಈ ಕಡೆನೂ ಇದೆ, ಈ ಸೈಡು ಇದೆ. ಈಗ ಎಂಟ್ರೆನ್ಸಲ್ಲಿ ನಡ್ಕೋಗೋಣ ಬನ್ನಿ. ಇದು ಎಂಟ್ರೆನ್ಸು. ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀನಿ. ಫುಲ್ ಸೆಟಪ್ ಮಾಡಿದ್ದಾರೆ. ಈ ಎಂಟ್ರೆನ್ಸಲ್ಲಿ ಅಕ್ಷಯ ವಟ್, ಪಾತಾಲ್ಪುರಿ ನೋಡಿ. ಇದು ಮೈನ್ ಸ್ಟೇಜು. ಇದೊಂದು ಮರ ಇಲ್ಲಿದೆ. ಈ ಮರದ ಕೆಳಗಡೆ ಮೀಟಿಂಗ್ ಎಲ್ಲ ಮಾಡಬೇಕಾದ್ರೆ ಈ ಮರದ ಕೆಳಗಡೆ ಮಾಡ್ತಾಯಿದ್ರು. ನೋಡಿ, ಕೆಳಗಡೆ ನಾನು ಗೋಡೆ ತೋರಿಸ್ದೆ. ಆ ಗೋಡೆ ಮೇಲೆ ಇರೋಂಥ ವ್ಯೂ ಇದು. ಫುಲ್ಲು ಸೆಟ್ ಮಾಡಿದ್ದಾರೆ ಜನರು ಹೋಗೋಕ್ಕೆ. 3 ಲೈನ್ ಆಗಿ, 1 2 3 ಲೈನ್ ಆಗಿ. ಇದ್ರ ಅಂಡರ್ಗ್ರೌಂಡಲ್ಲೂ ರೂಮ್ಗಳಿದೆ. ನೋಡೋಣ ಎಲ್ಲಿ ರೂಮ್ ಇರೋದು ಅಂತ. ಆಲ್ಮೋಸ್ಟ್ ಒಳಗಡೆ ಹೋಗೋಕ್ಕೆ ಬಿಡಲ್ಲ, ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ, ಪಿರಂಗಿ ಇಟ್ಟಿದ್ದಾರೆ. ಪಿರಂಗಿ ಹತ್ತಿರ ಹೋಗೋಕ್ಕೆ ಬಿಡಲ್ಲ, ಫುಲ್ಲು ಗೇಟ್ ಎಲ್ಲ ಹಾಕಿದ್ದಾರೆ. ಇದ್ರೊಳಗಡೆ ಸುರಂಗನೂ ಇದೆ ನೋಡಿ. CC ಕ್ಯಾಮ್ರಾ ಸರೌಂಡಿಂಗಲ್ಲಿ ಫುಲ್ಲು CC ಕ್ಯಾಮ್ರಾಗಳಿದೆ. ಈ ಕಡೆ ಸೈಡ್ ನೋಡಿದ್ರೆ ಫುಲ್ಲು ಯಾವುದೋ ಒಂದು ಜೈಲ್ ಥರ ಇದೆ. ಇದು ಸುರಂಗನೇ, ಒಳಗಡೆ ಏನು ಬಿಡಲ್ಲ. ಇದು ಈಗ ಇಂಡಿಯನ್ ಆರ್ಮಿ ಅವರು ಇದನ್ನ ನಡೆಸ್ತಾ ಇದ್ದಾರೆ. ಹಾಗಾಗಿ ಫುಲ್ಲು ಭಾರಿ ಕಂಡೀಷನ್ಸ್ ಇದೆ. ಹಾಂ ಹಾಂ ನೋಡಿ, ಇಲ್ಲಿಗೆ ಲಾಸ್ಟ್ ಅಲೌಡ್ ಇಲ್ಲ ಒಳಗಡೆ ಹೋಗೋಕ್ಕೆ. ಪೌರಾಣಿಕ ಅಲ್ವಾಸ್.
ಮೊಘಲ್ ಸಾಮ್ರಾಟರಾದ ಅಕ್ಬರ್ ಅವರು ಈ ಕೋಟೆಯನ್ನು ನಿರ್ಮಿಸ್ತಾರೆ. ಹಾಗಾಗಿ ಅಕ್ಬರ್ ಫೋರ್ಟ್ ಅಂತ ಹೇಳಿ ಹೆಸರು ಬರುತ್ತೆ. 1583ರಲ್ಲಿ ನಿರ್ಮಿಸ್ತಾರೆ. ಈ ಕೋಟೆಯು ಗಂಗಾ ಯಮುನಾ ಸಂಗಮದ ಸಮೀಪ ನಿರ್ಮಿಸಿದ್ದಾರೆ. ಬೃಹತ್ ಗಾತ್ರದ ಗೋಡೆಗಳು, ಭದ್ರವಾದ ಬಾಗಿಲುಗಳು, ಅದೇ ರೀತಿ ಈ ಕೋಟೆ ಒಳಗಿನ ಅರಮನೆಗಳೇ ಈ ಕೋಟೆಗೆ ವೈಶಿಷ್ಟ್ಯವನ್ನು ನೀಡುತ್ತೆ. ಇಲ್ಲಿವರೆಗೂ ಬಂದು ಈ ಕೋಟೆ ಒಳಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇದು ಆರ್ಮಿಯವರ ಕೈಯಲ್ಲಿ ನಿಯಂತ್ರಣದಲ್ಲಿದೆ. ಹಾಗಾಗಿ ಇದ್ರ ಒಳಗಡೆ ಹೋಗಕ್ಕೆ ಬಿಡಲ್ಲ ನಮ್ಮನ್ನ. ಇನ್ನು ಮೇನ್ ಗೇಟಲ್ಲಿ ಅಲ್ಲಿ ಎಂಟ್ರೆನ್ಸ್ ಪರ್ಮಿಷನ್ ಸಿಕ್ಕಿದ್ರೆ ಎಂಟ್ರೆನ್ಸ್ ಸಿಗ್ಬೋದು ಅಂತ ಹೇಳಿದ್ದಾರೆ ಆರ್ಮಿಯವರು. ನೋಡೋಣ ಹೋಗ್ಬಿಟ್ಟು. ನಮಗೆ ಇವತ್ತು ಅಕ್ಬರ್ ಫೋರ್ಟ್ಗೆ ಹೋಗೋಕ್ಕಾಗಿಲ್ಲ, ಹಾಗಾಗಿ ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿಗಳು ಜೋಡಣೆ ಆಗಿದೆ. ನೋಡೋಣ ಯಾವ ರೀತಿ ಅಂತ ಹೇಳಿ. ಇಲ್ಲಿ ಯಾವತ್ತೂ ಜಾತ್ರೆ ಥರ 2-3 ಕಿಲೋಮೀಟ್ರು ಇದೇ ರೀತಿ ಇರುತ್ತೆ. ಅಲ್ಲಿ ಯಾವಾಗ ನೋಡಿದ್ರು ಇದೇ ರೀತಿ. ಮಳೆ ಬಂದರೆ ಸ್ವಲ್ಪ ಸೇಫ್ಟಿ ಮಾಡ್ಕೊಳ್ತಾರೆ. ತ್ರಿವೇಣಿ ಸಂಗಮಕ್ಕೆ ಹೋಗ್ತಾ ಇದ್ದೀವಿ. ಇದು ನೋಡಿ, ಫುಲ್ಲು ಎಲ್ಲ ಟೂರಿಸ್ಟ್ಗಳೇ ಬಂದಿರೋದು. 99% ಟೂರಿಸ್ಟ್ಗಳು. ನೋಡಿ ಈಗ ಕ್ಲೋಸ್ ಆಗ್ತಾ ಇದೆ. 5 ಗಂಟೆ ಕಳೀತು, 5-5:30 ಆಯಿತು. ಕ್ಲೋಸಿಂಗ್ ಆಗ್ತಾ ಇದೆ. ನಾವು ಅದಕ್ಕಿಂತ ಮುಂಚೆ ಬೋಟಿಂಗ್ ಮಾಡಬೇಕು. ಇಲ್ಲಿ ತ್ರಿವೇಣಿ ಸಂಗಮ್ ಕಾರ್ಯ ನಡೆಯುತ್ತೆ. ಇಲ್ಲಿ ನೋಡಿ ಬೋಟಿಂಗು, ಫುಲ್ಲು ಬೋಟಿಂಗು. ಸಾವಿರಾರು ಬೋಟ್ಗಳು ನಿಂತಿದೆ ಇಲ್ಲಿ. ಎಲ್ಲ ಫ್ಲಾಗ್ ಎಲ್ಲ ಹಾರ್ತಾ ಇದೆ ನೋಡಿ. ಆಲ್ರೆಡಿ ಹೋಗ್ತಾ ಇದ್ದಾರೆ. ಒಂದೊಂದು ಬೋಟ್ಗಳು ನೋಡಿ ಯಾವ ಥರ ನಿಲ್ಸಿದ್ದಾರೆ ಅಂತ ಹೇಳಿ. ಎಲ್ಲ ಹತ್ತಿರದಿಂದ ನೋಡಬೇಕು. ಚಪ್ಪಲಿ ಬಿಚ್ಚಿ ಇಲ್ಲಿಂದ ಹೋಗಿ ಅದ್ರ ಮೇಲೆ ಕೂರಬೇಕು. ಅಲ್ಲಿ ಕೂತಿದ ತಕ್ಷಣ ಸೇಫ್ಟಿ ಕೋಡ್ ಕೊಡ್ತಾರೆ. ಸೇಫ್ ಕೋಡ್ ಕೊಡ್ತಾರೆ. ಅದು ಹಾಕೊಂಡು ಟ್ರಾವೆಲಿಂಗ್ ಮಾಡಬೇಕು. ನೋಡಿ ಆಲ್ರೆಡಿ ಮಾಡ್ತಾ ಇದ್ದಾರೆ. ನೋಡಿ ಇವರು ಆಲ್ರೆಡಿ ಹೋಗಿ ಬಂದರು. ಸೇಫ್ಟಿ ಕೋಡ್ ನೋಡಿ ತೆಗಿತವ್ರೆ. ಈಗ ಜಸ್ಟ್ ಹೋಗಿ ಬಂದಿದ್ದು ಅಷ್ಟೇ ಅವರು. ಈಗ ನಾವು ತ್ರಿವೇಣಿ ಸಂಗಮ್ ನೋಡೋಣ. ಚಪ್ಪಲಿ ಹಾಕಕ್ಕೆ ಹೋಗೋ ಶೂ ಅಲ್ವಾ ಇದು, ಫುಲ್ ಇದಾಗುತ್ತೆ. ಇಲ್ಲಿಂದ ನೇರವಾಗಿ ಬಂದು ಇವಾಗ ಫುಡ್ ಪಾರ್ಸಲ್ ತಗೋ ಹೋಗ್ತಾ ಇದ್ದೀವಿ. ಖಾಲಿ ದಾಳಿಗೆ 80 ರೂಪಾಯಿ. 2 ಎಗ್ಸ್ ತಗೊಂಡ್ವಿ. 20 ರೂಪಾಯಿ ಅದು. ಈಗ ರೈಸ್ ಒಂದು ಬೇಕಷ್ಟೆ. ರೈಸ್ ಮಾತ್ರ ಬೇಕು. ರೈಸಿಗೆ ನೋಡೋಣ ಎಷ್ಟು ರೂಪಾಯಿ ಅಂತ ಗೊತ್ತಿಲ್ಲ, ಕೇಳಿ ನೋಡ್ಬೇಕಷ್ಟೆ. ಖಾಲಿ ರೈಸ್ ಸಿಗುತ್ತೆ ಇಲ್ಲಿ. ಇಲ್ಲಿ ನೋಡಿ ರೈಸಿಗಾಗಿ ಬಂದಿದ್ದು ನಾವು. ಬಾಕಿ ಎಲ್ಲ ಐಟಮ್ ತಗೊಂಡಿದ್ದೀವಿ. ರೈಸು ಇನ್ನೂ ಅರ್ಧ ಗಂಟೆ ಕಳೆದು ಸಿಗುತ್ತೆ ಅಷ್ಟೇ. ಇನ್ನೂ ರೆಡಿ ಮಾಡ್ತಾ ಇದ್ದಾರೆ. ರಾತ್ರಿ 8 ಗಂಟೆ ಆದರೂ ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ರೆಡಿ ಆಗಿಲ್ಲ. ಈಗ ಅಜ್ಮೀರ್ಗೆ ಹೋಗಿ ಹೊರಡ್ತೇವೆ. ಈಗ ಅಜ್ಮೀರ್ಗೆ ಹೊರಡ್ತೇವೆ. ಇಲ್ಲೇನು ಒಂದು 10 ನಿಮಿಷದ ಟ್ರೈನ್ ಅಜ್ಮೀರ್ಗೆ ಹೋಗ್ಬಿಡ್ತಾರೆ. ಟ್ರೈನಿಂದ ಜಸ್ಟ್ ಈಗ ಇಲ್ಲಿದ್ದಷ್ಟೇ. ಅಲ್ಹಮ್ದುಲಿಲ್ಲ ಕೊನೆಯದಾಗಿ ಅಜ್ಮೀರಿಗೆ ತಲುಪಿದ್ವಿ ನಾವು. ಈಗ ಅಜ್ಮೀರ್ ರೈಲ್ವೆ ಸ್ಟೇಷನ್ ಇದ್ದೀವಿ. ಇಲ್ಲಿ ನೋಡಿದ್ರೆ ಫುಲ್ಲು ಮಳೆ ಸರಿಯಾಗಿ ಹುಡುಕ್ತಾ ಇದೆ. ಟ್ರೈನ್ ಇಳಿತಿದ್ದಂಗೆ ಇಬ್ಬರಲ್ಲಿ ದೋಸ್ತ ಸಿಕ್ಕಿದ್ದು. ಒಬ್ಬ ಫೈಸಲ್ ಮತ್ತು ಇನ್ನೊಬ್ಬ ಅಯಾನು. ಹಾಯ್ ಬೋಲು ಅಯಾನ್ ಬೈ. ಹಾಂ, ಇವತ್ತಿಲ್ಲೇ ಸ್ಟೇ ಆಗಿ ಬೆಳಗ್ಗೆ ಮಾರ್ನಿಂಗ್ ಅಜ್ಮೀರ್ಗೆ ಹೋಗೋಣ. ಓಕೆ.